ಭಗೀರಥ ಪ್ರೀಮಿಯರ್ ಲೀಗಿನ ಕೊನೆಯ ಪಂದ್ಯ, ಕಟ್ಟಕಡೆಯ ಪಂದ್ಯ, ಫೈನಲ್ ಪಂದ್ಯ ಅಂಕಗಳ ಭಾಗದಲ್ಲಿ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಓವರ್ನಲ್ಲಿ ಪ್ರಸಾದ್ ಚಿನ್ನು ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮುಜಾಮಿಲ್ ಮುಜು ಸ್ಟ್ರೈಕ್ ಅನ್ನ ಕಂಡುಕೊಳ್ತಾ ಇದ್ದಾರೆ. ಪಂದ್ಯಾರಂಭ, ಫೈನಲ್ ಪಂದ್ಯದ ಮೊದಲ ಎಸೆತ ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕ ಡಾಟರ್ ಡೆಲಿವರಿ ಸೇರ್ಪಡೆ ಕೂಡ. ಈವರೆಗೆ ಲೀಗ್ ಹಂತದಲ್ಲಿ ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನು ಕೊಟ್ಟು ಪ್ಲೇ ಆಫ್ ರೂಪದ ಪಂದ್ಯಗಳನ್ನೆಲ್ಲವನ್ನ ಕೂಡ ಗೆದ್ದು ಸೆಮಿಫೈನಲ್ ಪಂದ್ಯವನ್ನ ಕೂಡ ಗೆದ್ದು ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಈ ಭಾಗದ ಎರಡು ಪ್ರತಿಷ್ಠಿತ ತಂಡಗಳು ಸ್ಪರ್ಧಾಂಕಣದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಸ್ಕೂಪ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ವೈಟ್ ಬಾಲ್ ಎಕ್ಸ್ಟ್ರಾ ಒಂದು ಹೊಡೆದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೂರನೇ ಬಾರಿಗೆ ಎಸೆದ ಚೆಂಡು ತನ್ಮೂಲಕ ಮತ್ತೆ ಡಾಟ್ ಬಾಲ್. ಆರಂಭಿಕ ಓವರ್ನ ಮೊದಲ 2 ಎಸೆದ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕ ಒಂದು ಓಟವನ್ನ ಎಂಎಚ್ ಕಿಂಗ್ಸ್ ಆಟಗಾರರು ದಾಖಲಿಸ್ತಾ ಇದ್ದಾರೆ. ಈ ಟೂರ್ನಮೆಂಟ್ ಲೋ ಸ್ಕೋರ್ ಮೊತ್ತವನ್ನು ಕೂಡ ಉಳಿಸಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿರುವ ತಂಡ ಈ ಟೂರ್ನಮೆಂಟಿನ ಗರಿಷ್ಠ ಮೊತ್ತವನ್ನು ಕೂಡ ದಾಖಲಿಸಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಂತ ತಂಡ ಎಂಎಚ್ ಕಿಂಗ್ಸ್ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ವಿಲೇಜ್ ಬುಲ್ಸ್ ವಿರುದ್ಧವಾಗಿ. ಕೆಲವೊಂದು ಕೈ ಜಾರಿ ಹೋಗುವಂತ ಪಂದ್ಯವನ್ನು ಉಳಿಸಿಕೊಂಡು ಫೈನಲ್ ವರೆಗೆ ಲಗ್ಗೆ ನೆಟ್ಟಂತ ವಿಲೇಜ್ ಬುಲ್ಸ್ ಇಲ್ಲಿ ಎಂಎಚ್ ಕಿಂಗ್ಸ್ ತಂಡವನ್ನ ಯಾವ ರೀತಿಯಾಗಿ ಮನ್ನಿಸ್ತಾ ನೋಡಬೇಕಾಗಿದೆ. ಮತ್ತೆ ಪ್ರಸಾದ್ ಚಿನ್ನು ಸ್ಲೋವರ್ ಎಸೆತ ಸ್ವೀಪ್ ಮಾಡುವಂತಹ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ತನ್ಮೂಲಕ ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 2ಕ್ಕೆ ತಲುಪ್ತಾ ಇದೆ. 2 ಫಾರ್ ನೋ ಲಾಸ್. ಸುನಿಲ್ ಸ್ಟ್ರೈಕರ್ ಭಾಗದಲ್ಲಿ ಬಿರುಸಿನ ಹೊಡೆತಗಳನ್ನ ಲೀಲಾಜಾಲವಾಗಿ ದಾಖಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಆಟಗಾರ. ಇವಾಗ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಆಡಬೇಕಾದಂತ ಒಂದು ಅನಿವಾರ್ಯತೆಯ ಪಂದ್ಯ. ವಿಶಿಷ್ಟ ಶೈಲಿಯ ಹೊಡೆತಗಳನ್ನು ದಾಖಲಿಸಬಲ್ಲಂತಹ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ಮೊದಲ ಓವರ್ ವಿಲೇಜ್ ಬುಲ್ಸಿನ ಟ್ರಂಪ್ ಕಾರ್ಡ್ ಬೌಲರ್ ಪ್ರಸಾದ್ ಚಿನ್ನು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮೊದಲ ಓವರ್ನ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಪ್ರಸಾದ್ ಚಿನ್ನು ಚದುರಿದ ಕ್ಷೇತ್ರ ರಕ್ಷಣೆಯನ್ನು ಕಾಣ್ತಾ ಇರತಕ್ಕಂಥ ತಂಡ ವಿಲೇಜ್ ಬುಲ್ಸ್ ಪದೇ ಪದೇ ಕ್ಷೇತ್ರ ರಕ್ಷಣೆಯನ್ನು ಬದಲಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇವಾಗ ಟೈಮ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ನಾವು ಹೇಳೋದಿಲ್ಲ. ವಿಲೇಜ್ ಬುಲ್ಸ್ ಆಟಗಾರ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ. ಡಿಫೆನ್ಸ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಕವರ್ಸ್ ಭಾಗದಲ್ಲಿ ತನ್ಮೂಲಕ ಸುನಿ ಒಂದು ಓಟವನ್ನು ದಾಖಲಿಸಿದ್ರು. ಈ ಒಂದು ಓಟದ ಸೇರ್ಪಡೆ ಮುಖ್ಯವಾಗಿ ಮೊದಲ ಓವರ್ನ ಮುಕ್ತಾಯಕ್ಕೆ 3ಕ್ಕೆ ನಲವತ್ತು ಆಟವನ್ನು ಆಡ್ತಾ ಇರತಕ್ಕಂಥ ಎಂಎಚ್ ಕಿಂಗ್ಸ್ ತಂಡ ಇಲ್ಲಿ ಉಳಿದ 18 ಎಸೆತಗಳ ಮುಂದೆ ಮೊದಲ ಹಂತದಲ್ಲಿ ಅದೆಷ್ಟು ಓಟವನ್ನು ದಾಖಲಿಸಿದ್ದಾರೆ, ಅದೆಷ್ಟರ ಟಾರ್ಗೆಟ್ ಸಂಖ್ಯೆಯನ್ನು ನೀಡ್ತಾರೆ ನೋಡಬೇಕಾಗಿದೆ. ಆಡಿದಂತ ಪ್ರತಿ ಪಂದ್ಯಲ್ಲೂ ಕೂಡ ಸರ್ವಾಂಗೀಣ ಪ್ರದರ್ಶನ ನೀಡಿದಂತ ಮುಜಾಮಿಲ್ ಮತ್ತು ಸುನಿಲ್ ಇಲ್ಲಿ ಆರಂಭಿಕ ಕಣಕ್ಕಿಳಿದಿದ್ದಾರೆ. ವಿಲೇಜ್ ಬುಲ್ಸಿನ ಪ್ರಮುಖ ಬೌಲಿಂಗ್ ದಾಳಿಗೆ ಅದ್ಯಾವ ರೀತಿಯಾಗಿ ಓಟವನ್ನು ಕಲೆ ಹಾಕ್ತಾರೆ ನೋಡಬೇಕಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ದಾಖಲೆಯ ಪಂದ್ಯ ಕೊಟ್ಟ ಭಗೀರಥ ಯುವ ಸೇನೆ ಸಂಸ್ಥೆ ಮಾಡ್ತಾ ಇದೆ. ರಾಜೇಂದ್ರ ಇವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಕೂಡ ಸಾಗಿ ಹೋಗ್ತಾ ಇದೆ. ಸೆಕೆಂಡ್ ಓವರ್ ರಾಮು ವಿರಾಟ್ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬೌಲರ್ಗಳಿಗೆ ಸಮಸ್ಯೆಯನ್ನು ಕೊಡುವಂತ ಒಂದು ತುದಿಯಿಂದ ರಾಮು ವಿರಾಟ್ ಈ ಭಾಗದ ಮತ್ತೋರ್ವ ಜನಪ್ರಿಯ ಆಟಗಾರ. ಸೆಕೆಂಡ್ ಓವರ್ನ ಮೊದಲ ಎಸೆತ ತೀರಾ ಶಾರ್ಟ್ ರೇಸಿಂಗ್ ಡೆಲಿವರಿ ಪುಲ್ ಮಾಡುವಂತ ಪ್ರಯತ್ನ, ಸುಲಭ ಕ್ಯಾಚ್, ಸುನಿಲ್ ವಿಕೆಟ್ ಪತನ. ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಎಂಎಚ್ ಕಿಂಗ್ಸ್. ಸಿಕ್ಸರ್ ಬೌಂಡರಿಗಳ ಲೆಕ್ಕಾಚಾರದಂತೆ ಸುನಿಲ್ ಇಲ್ಲಿ ರಾಮು ವಿರಾಟ್ ಓವರ್ ನಲ್ಲಿ ಒಪ್ಪಿಸಿದಂತ ಆಟಗಾರರು ಕೂಡ. ಆ ನಿಟ್ಟಿನಲ್ಲಿ ಆದ್ಯಾವ ಆಟಗಾರ ಇವಾಗ ಅಂಕಣ ಪ್ರವೇಶವನ್ನು ಮಾಡ್ತಾ ನೋಡಬೇಕಾಗಿದೆ. ಈ ಹಂತದಲ್ಲಿ ಮತ್ತೊಬ್ಬ ಆಟಗಾರ ಸಕ್ಲೈನ್ ಇವತ್ತು ರಾಜ್ಯ ಟೆನ್ನಿಸ್ ನಲ್ಲಿ ಬಹಳಷ್ಟು ಅಭಿಮಾನಿಗಳೆಲ್ಲ ಸೃಷ್ಟಿ ಮಾಡಿದಂತ ಒಂದು ತಂಡ ಕೂಡ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮೈಟಿ ಕ್ರಿಯರ್ಸ್ ಬೆಂಗಳೂರು ಅನ್ನುವಂಥ ತಂಡ ಇವತ್ತು ಬಹಳಷ್ಟು ಅಭಿಮಾನಿಗಳನ್ನು ತಮ್ಮ ತೆಕ್ಕೆಗೆ ಹಾಕಿಕೊಂಡು ಇವತ್ತು
ಬಹಳಷ್ಟು ಯುವ ಆಟಗಾರರಿಗೆ ಕೂಡ ಇವತ್ತು ರಾಜೀವಣ್ಣನವರ ಸಾರಥ್ಯದ ತಂಡ, ಅಚ್ಚುಮೆಚ್ಚಿನ ತಂಡ ಇವತ್ತು ಬಹಳಷ್ಟು ಮಂದಿ ಯುವ ಆಟಗಾರರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇರ್ತಕ್ಕಂಥ ತಂಡದ ಪ್ರಮುಖ ಆಟಗಾರ ಕೂಡ ಈ ಜಿಲ್ಲೆಯ ಹೆಸರಾಂತ ಪ್ರತಿಭೆ ಸಕ್ಲೈನ್ ಅಂಕಣ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಕಳೆದ ಪಂದ್ಯದ ಹೀರೋ ಕೂಡ ಇಲ್ಲಿ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡ್ಬೇಕಾಗಿದೆ. ಇದೇ ಎರಡು ಜೋಡಿ ಸೆಮಿಫೈನಲ್ ಗೆಲುವಿನ ಪ್ರಮುಖ ರೂವಾರಿಯಾಗಿದ್ದು ಮುಜು ಮತ್ತು ಸಕ್ಲೈನ್. ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಎಸೆತ ತನ್ಮೂಲಕ ಡೀಪ್ ಕೋರ್ಸ್ ಭಾಗದಲ್ಲಿ ಕೇವಲ ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 4ಕ್ಕೆ ತಲುಪ್ತಾ ಇದೆ. ಈವರೆಗೆ ಸ್ಪಷ್ಟ ಮೇಲುಗೈನ ಸಾಧಿಸಿ ಚಾಲಕರ ಸೀಟ್ ನಲ್ಲಿ ಮುಂದುವರಿತಾ ಇದೆ ವಿಲೇಜ್ ಬುಲ್ಸ್. ಬಹಳ ಉತ್ತಮ ರೀತಿಯ ಒಂದು ಅತ್ಯುತ್ತಮ ರೀತಿಯ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೆ ರಾಮು ವಿರಾಟ್ ಟು ಮುಜಮ್ಮಿಲ್. ಬೆರೋಸಿನ ಹೊಡೆತ ಗಾಳಿಯ ಪರಿಪೂರ್ಣ ಲಾಭವನ್ನು ಪಡಿತಾ ಇದೆ. ವೈಡಿಶ್ ಲಂಗನ್ ಸಿ ಮಾರಕ್ಕೆ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ಮುಜು ದಾಂಡುವಿನ ಮುಖಾಂತರವಾಗಿ ಚುಮ್ಮಿದಂತ ಮೊದಲ ಸಿಕ್ಸರ್ ಷಟ್ಕ 6 ಓಟದ ಸೇರ್ಪಡೆ. ಈ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಜಾನಪದ ಕಲೆಗಳ ತವರೂರು ನಮ್ಮ ಚಾಮರಾಜನಗರ. ಐತಿಹಾಸಿಕ ದಾಖಲೆಗಳನ್ನ ಕಂಡಂತ ನಾಡು ಚಾಮರಾಜನಗರ. ಇನ್ನು ಅಪಾರವಾಗಿರ್ತಕ್ಕಂಥ ಸಸ್ಯ ಔಷಧಿ ಗಿಡಮೂಲಿಕೆಗಳನ್ನ ಮತ್ತು ಪ್ರಾಣಿ ಸಂಕುಲಗಳನ್ನ ತಮ್ಮ ಮಡಿಲಲ್ಲಿ ಇಟ್ಟಂತ ನಾಡು ಅದು ಕೂಡ ನಮ್ಮ ಚಾಮರಾಜನಗರ. ಪುರಾತನ ಕಾಲದ ಮಂದಿರಗಳಿಗೆ ಕೂಡ ಹೆಸರುವಾಸಿಯಾದಂತ ನಾಡು ನಮ್ಮ ಚಾಮರಾಜನಗರ. ಬಹಳಷ್ಟು ಮಂದಿ ಕ್ರಿಕೆಟ್ ಆಟಗಾರರನ್ನ ಕೂಡ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ದಿನದಿಂದ ದಿನಕ್ಕೆ ಕರೆತರುವಂತ ಒಂದು ಕ್ರಿಕೆಟ್ ಕ್ಷೇತ್ರದಲ್ಲಿ ಇವತ್ತು ಸಾಧನೆಯನ್ನು ಮಾಡುವಂತ ಆಟಗಾರರಿದ್ರು. ಅದು ಕೂಡ ನಮ್ಮ ಚಾಮರಾಜನಗರದ ಆಟಗಾರರು. ಆ ನಿಟ್ಟಿನಲ್ಲಿ ಜಿಲ್ಲೆಯ ಪ್ರತಿಷ್ಠಿತ ಆಟಗಾರರ ನಡುವೆ ಇಲ್ಲಿ ಹೋರಾಟ ಸ್ಪರ್ಧಾಂಕಣದಲ್ಲಿ ಸಾಗ್ತಾ ಇದೆ. ಅದ್ಯಾವ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾರೆ ನೋಡಬೇಕಾಗಿದೆ. ತನ್ಮೂಲಕ ಸಕ್ಲೈನ್ ವಿಕೆಟ್ ಪತನ, ರನ್ಔಟ್, ರಿಸ್ಕಿ ರನ್ ಅನ್ನ ಕದಿಯುವಂತ ಪ್ರಯತ್ನವನ್ನು ಸಕ್ಲೈನ್ ಮಾಡಿದ್ರು. ತನ್ಮೂಲಕ ಸೆಕೆಂಡ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಎಂಎಚ್ ಕಿಂಗ್ಸ್. 12ಕ್ಕೆ 2, 1.5 ಓವರ್ ನಲ್ಲಿ ಕೇವಲ 12 ಓಟವನ್ನು ದಾಖಲಿಸಿ 2 ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ ಎಂಎಚ್ ಕಿಂಗ್ಸ್ ಆಟಗಾರರು. ಶುಕ್ರವಾರ ಬೆಳಗ್ಗೆ ಆರಂಭವನ್ನು ಕಂಡ ಕಾರ್ಯಕ್ರಮ ಅವತ್ತಿನ ಪಂದ್ಯಗಳು ಕೂಡ ಸಾಂಗಸರವಾಗಿ ಮುಗಿಯಿತು. ನಿನ್ನೆ ದಿನ ಕೂಡ ಬಹಳಷ್ಟು ಯಶಸ್ವಿಯಾಗಿ ಸಾಗಿದಂತ ಕಾರ್ಯಕ್ರಮ ಶಾಂತವಾಗಿ ಮುಕ್ತಾಯವನ್ನು ಕಂಡುಕೊಂಡಿತ್ತು. ಇವತ್ತು ಆದಿತ್ಯವಾರ ಸೂರ್ಯನ ಕಿರಣಗಳು ಭೂಮಿಗೆ ಬರ್ತಾ ಇದ್ದ ಹಾಗೆ ಭಗೀರಥ ಪ್ರೀಮಿಯರ್ ಲೀಗ್ನ ಆದಿತ್ಯವಾರದ ಪಂದ್ಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಇವಾಗ ಬಾಲಂಗಳದಲ್ಲಿ ರವಿಯ ರಶ್ಮಿಗಳು ಸಂಪೂರ್ಣವಾಗಿ ಮರೆಮಾಚಿ ಹೋಗಿದೆ. ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4 ಕೂಡ ಮುಕ್ತಾಯದ ಹಂತವನ್ನು ಕಂಡುಕೊಳ್ತಾ ಇದೆ. ಇತ್ತ ನಡುವೆ ಬಹಳಷ್ಟು ನೋಡುತ್ತಾ ಸುರಕ್ಷಿತ ಗ್ಯಾಪ್ ಶಾಟ್ ತನ್ಮೂಲಕ ಕೌಕಾನ್ ಸೀಮಾರಕ್ಕೆ ಕಂಡುಕೊಳ್ತಾ ಇದೆ. ಸಿಕ್ಸರ್ ಷಟ್ಕ 6 ಓಟದ ಸೇರ್ಪಡೆ. ಈ ಸಿಕ್ಸರ್ ಸಮೇತವಾಗಿ ತಂಡದ ಒಟ್ಟು ಮೊತ್ತ 18ಕ್ಕೆ 2. ಈ ರೀತಿಯ ಹೊಡೆತಗಳ ಅವಶ್ಯಕತೆ ಇದೆ. 4 ಓವರ್ಗಳ ಪಂದ್ಯ, 30+ ಘನತೆಯ ಮೊತ್ತ, 40+ ಘನತೆ ಗೌರವಾನ್ವಿತ ಮೊತ್ತ, 50+ ಪಾಂತಾವ್ಹಾನದ ಮೊತ್ತ. ಅದೆಷ್ಟರ ಮೊತ್ತವನ್ನು ದಾಖಲಿಸಿದ್ದಾರೆ. ಅದೆಷ್ಟರ ಟಾರ್ಗೆಟ್ ಸಂಖ್ಯೆಯನ್ನು ಇವಾಗ ವಿಲೇಜ್ ಬುಲ್ಸ್ ಆಟಗಾರರಿಗೆ ಎಂಎಚ್ ಕಿಂಗ್ಸ್ ಆಟಗಾರರು ಕೊಡ ಮಾಡ್ತಾರೆ ನೋಡಬೇಕಾಗಿದೆ. ಮೂರನೇ ಓವರ್ ಅಲ್ಲಿ ವರುಣ್ ಮಾಧ್ಯಮ ಕ್ರಮಾಂಕದ ನಂಬುಗೆಯ ಎಸೆತಗಾರ ವಿಲೇಜ್ ಬುಲ್ಸ್ ಪರವಾಗಿ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. 2 ಓವರ್ಗಳಿಗೆ 18 ಓಟವನ್ನು ಕಲೆ ಹಾಕಿದಂತ ತಂಡ. ಇವಾಗ ಮುಜಾಮಿಲ್ ಮತ್ತು ವಸೀಂ ಅದ್ಯಾವ ರೀತಿಯಾಗಿ ಇನ್ನುಳಿದ 2 ಓವರ್ ಅಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ವಿಲೇಜ್ ಬುಲ್ಸ್ ಆಟಗಾರರು ತಲೆ ಮಾಡಿದ್ರೆ ನಿಮಗೆ ಮುಳ್ಳಾಗುತ್ತೆ. ಯಾವುದೇ ಕಾರಣಕ್ಕೂ ಬ್ಯಾಡ್ ಲೈಟ್ ಅಪೀಲ್ ಕೊರೋದಿಲ್ಲ. ಅದಾದ ನಂತರ ಸಂಘಟಕರನ್ನ ಆಯೋಜಕರನ್ನ ದೂರಿ ಪ್ರಯೋಜನ ಇಲ್ಲ. ಪಂದ್ಯ ಮುಂದುವರಿಸಲಿ. ಮೂರನೇ ಓವರ್
ವರುಣ್ ಟು ಮುಜಮ್ಮಿಲ್. ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತನ್ನ ಮೂಲಕ ಇವಾಗ ಕವರ್ ಪಾಯಿಂಟ್ ಭಾಗದಲ್ಲಿ ಮುಜಮ್ಮಿಲ್ ಕೇವಲ ಒಂದು ಓಟವನ್ನಷ್ಟು ದಾಖಲಿಸಿದ್ರು. ತನ್ನ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಮುಂಬರುವ 17ನೇ ಕಾರ್ಯಕ್ರಮವನ್ನ ಇದೇ ಭಗೀರಥ ಯುವ ಸೇನೆ ಸಂಸ್ಥೆ 2 ರಿಂದ 3 ದಿನಗಳ ಕಾಲ ಇಡೀ ಕರ್ನಾಟಕ ರಾಜ್ಯದ ಘಟಾನುಘಟಿ ಟೆನ್ನಿಸ್ ಕ್ರೀಡಾ ತಂಡವನ್ನ ಈ ಮೈದಾನಕ್ಕೆ ಕರೆಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ರಾಜ್ಯ ಟೆನ್ನಿಸ್ ನಲ್ಲಿ ಬಹಳಷ್ಟು ಸದ್ದನ್ನು ಮಾಡ್ತಾ ಇರ್ತಕ್ಕಂಥ ತಂಡಗಳು ಸರಿಸುಮಾರು 60 ರಿಂದ 66 ವರ್ಷಗಳ ಸುದೀರ್ಘ ಅಧ್ಯಾಯವನ್ನು ಬರೆದಂತ ಜೈ ಕರ್ನಾಟಕ ಬೆಂಗಳೂರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಕ್ರೀಡಾಂಗಣವನ್ನು ಕಂಡುಕೊಳ್ಳುತ್ತೆ. ಫ್ರೆಂಡ್ಸ್ ಬೆಂಗಳೂರು, ಪ್ರಕೃತಿ ನ್ಯಾಶ್ ಬೆಂಗಳೂರು, ಜಾನ್ಸನ್ ಕುಂದಾಪುರ, ಪಾಂಚಜನ್ಯ ಕೋಟ, ಇಜಾನ್ ಸ್ಪೋರ್ಟ್ಸ್ ಉಡುಪಿ, ಈ ರೀತಿಯ ಕೆಲವು ಹೆಸರಾಂತ ತಂಡಗಳೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ಭಗೀರಥ ಯುವ ಸೇನೆಯ ಸಾರಥ್ಯದಲ್ಲಿ ಸಾಗುವಂತ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. 8 ನಾನ್ ಸ್ಟೇಟ್ ತಂಡಗಳು, 8 ಸ್ಟೇಟ್ ಪೋಲ್ನ ತಂಡಗಳು ಇಲ್ಲಿ ಪಂದ್ಯಗಳಾಡುತ್ತೆ. ಅಲ್ಲಿ ಗೆಲ್ಲುವಂತ ತಂಡಕ್ಕೆ ಸರಿಸುಮಾರು 2 ಲಕ್ಷ ರೂಪಾಯಿ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಪಾರಿತೋಷಿಕವನ್ನ ಇದೇ ಭಗೀರಥ ಯುವ ಸೇನೆ ತಂಡ ಕೂಡ ಕೊಟ್ಟು ಗೌರವಿಸಲಿಕ್ಕಿದೆ. ಬಹಳ ಸುತ್ತಮುತ್ತ ಸೆತ್ತ ತನ್ಮೂಲಕ ವಸೀಂ ವಿಕೆಟ್ ಪತನ, ಮತ್ತೊಂದು ವಿಕೆಟ್ ಸಲ ಕಳ್ಕೊಳ್ತಾ ಇದೆ. ಇಲ್ಲಿ ಎಂಎಚ್ ಕಿಂಗ್ಸ್ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಮತ್ತು ಬೆಂಬಲವನ್ನು ಕೊಟ್ಟಿರುವಂತಹ ಅತಿಥಿ ಗಣತರ ಸಮ್ಮುಖದಲ್ಲಿ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ನಮ್ಮ ಪ್ರೀತಿಕರಿಗೆ ಹೂಗುಟ್ಟುಕೊಂಡು ಇವತ್ತು ಜಿಲ್ಲಾ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ರೀಡಾ ಪಂದ್ಯಾಕೂಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಡ್ತಾ ಇರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಗಣಿತರಿಗೆ ನಾವು ನಮ್ಮ ಭಗೀರಥ ಯುವ ಸೇನೆಯ ಪರವಾಗಿ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಮರ್ಪಿಸಿಕೊಂಡವರಿದ್ದಾವೆ. ನಿಮ್ಮೆಲ್ಲರ ಒಂದು ಸಹಕಾರ, ಪ್ರೋತ್ಸಾಹ, ಬೆಂಬಲ ಇದೇ ರೀತಿಯಾಗಿ ನಮ್ಮ ಜೊತೆಗೆ ಇರಲಿ ಅನ್ನೋದಕ್ಕೆ ಕೂಡ ನಾವು ಕೇಳಿಕೊಳ್ತಾ ಇದ್ದೇವೆ. ಕ್ರೀಡಾ ಕ್ಷೇತ್ರ ಅನ್ನುವಂಥ ವಿಚಾರಕ್ಕೆ ಬಂದ್ರೆ ಇವತ್ತು ಕರಿಯ, ಬಿಳಿಯ, ಈತ ಬಡವ, ಈತ ಶ್ರೀಮಂತ, ಈತ ಹಿಂದೂ, ಈತ ಮುಸ್ಲಿಂ, ಈತ ಕ್ರಿಶ್ಚಿಯನ್, ಇದ್ಯಾವುದನ್ನ ಕೂಡ ಪ್ರತಿಯೊಂದನ್ನು ಕೂಡ ಮೆಟ್ಟಿ ನಿಲ್ಲುವಂತ ಒಂದೇ ಒಂದು ವೇದಿಕೆ ಇದ್ರೆ ಅದು ಕ್ರೀಡಾ ವೇದಿಕೆ. ಅಂತ ಅದ್ಭುತವಾದಂತ ವೇದಿಕೆಯನ್ನು ಸೃಷ್ಟಿಸಿದಂತ ಭಗೀರಥ ಯುವ ಸೇನಾ ಸಂಸ್ಥೆಗೆ ಸಹಕಾರವನ್ನು ಕೊಟ್ಟಂತ ನಮ್ಮ ಎಲ್ಲ ಅತಿಥಿ ಗಣ್ಯರಿಗೆ ಶಿರಬಾಗಿ ನಮಸ್ಕರಿಸಿರುತ್ತಾ ಕೃತಜ್ಞತೆ ಮತ್ತು ಅಭಿನಂದನೆಯನ್ನ ಮತ್ತೊಮ್ಮೆ ಸಮರ್ಪಿಸಿಕೊಳ್ತಾ ಇದ್ದಾವೆ. ಆಯೋಜಕರ ಗಮನಕ್ಕೆ ನೋಡಿ, ಆಯೋಜಕರು ಟೆನ್ಷನ್ ಮಾಡ್ಕೋಬೇಡಿ. ಇದುವರೆಗೆ ಟೈಮ್ ನಿಮ್ದಾಗಿತ್ತು, ಇವಾಗ ಅವ್ರ ಟೈಮ್ ಅವ್ರಿಗೆ ಟೈಮ್ ಆದ್ರೆ ಅವರಿಗೆ ಮುಳ್ಳಾಗತ್ತೆ. ರಿಸ್ಕ್ ಮಾಡ್ಕೋಬೇಡಿ, ಆರಾಮಲ್ಲಿರಿ. ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಅವರೇ ತಾನೆ, ಯಾಕೆ ರಿಸ್ಕ್ ಮಾಡ್ಕೊಳ್ತೀರಾ? ಆರಾಮಲ್ಲಿರಿ ಸರ್. ಅದಕ್ಕೆ ಹೇಳೋದು, ಒಂದು ಗುಡ್ಡ ಹತ್ತಿದ್ರೆ ಒಂದು ಇಳಿಜಾರು ಇರುತ್ತೆ. ಎಸ್, ಬಹಳ ಸುತ್ತಮುತ್ತಗಿರ್ತಕ್ಕಂಥ ಹೊಡೆತ ತನ್ನ ಮಿಡ್ ವಿಕೆಟ್ ಹಾರ್ಯ ಬಹಳ ಸುತ್ತಮುತ್ತ ಕ್ಯಾಚ್ ಕೈಸಾಡ್ತಾ ಇದೆ. ಮುದಸ್ಸಿರ್ ಮಧು ವಾಪಸ್ ಹತ್ತಿ ಮಾಡಬೇಕಾಗುತ್ತೆ. ಇವಾಗ 19ಕ್ಕೆ 4ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಎಂಎಚ್ ಕಿಂಗ್ಸ್. 19ಕ್ಕೆ 4, 3ನೇ ಓವರ್ನ ಕೊನೆಯ ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಸ್ ಅನ್ನ ಇವಾಗ 4 ಉರುಳಿಸ್ತಾ ಇದ್ದಾರೆ ವರುಣ್. ಈ ಹಂತದಲ್ಲಿ ಮತ್ತೊಬ್ಬ ಆಟಗಾರ ವಿಕು ಅಂತಿಮ ಸ್ಲಾಗ್ ಮತ್ತು ಡೆತ್ ಓವರ್ ಅಲ್ಲಿ ಬೆರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯವನ್ನು ಕೂಡ ಹೊಂದಿದಂತಹ ಆಟಗಾರ. ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ದೇಶದ ಬೆನ್ನೆಲುಬಾದಂತಹ ಅದೆಷ್ಟೋ ರೈತ ಬಾಂಧ ಕುಟುಂಬದವರು ಕೂಡ ಕಾರ್ಯಕ್ರಮದ ಒಂದು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಇವರ ಮನೆಯ ಅಂಗಳದಲ್ಲಿ ಸಾಗುವಂತ ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಾಕೂಟ ಇವತ್ತು ಇಡೀ ದೇಶವೇ ತಿರುಗುವಂತ ಕಾರ್ಯಕ್ರಮ IPL ಅನ್ನುವಂತ ಪಂದ್ಯಾಟ ಒಂದು ಕಡೆ ಸಾಗ್ತಾ ಇದೆ. ಅದರಲ್ಲಿ ನಿನ್ನ ವಿಜೃಂಭಣೆಯ ಪಂದ್ಯಾಟದಲ್ಲಿ ಮೊದಲ ಚೊಚ್ಚಲ ಜಯವನ್ನು ಕೂಡ ನಮ್ಮ ಕನ್ನಡಿಗರ ತಂಡ RCB ಗೆಲುವನ್ನ ಕಂಡುಕೊಂಡಿದೆ. ಸದಾ RCBಯ ಸೋಲಿಗೆ ಕಾಯುವಂತ ಆತ್ಮಗಳಿಗೆ ಶಾಂತಿ ಸಿಗಲಿ ಅನ್ನುವುದಕ್ಕೆ ಕೂಡ ಭಗೀರಥ ಪ್ರೀಮಿಯರ್ ಲೀಗ್ ವೇದಿಕೆ ಪರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇನ್ನು ಆ ಕಾರ್ಯಕ್ರಮದ ವಿಚಾರಕ್ಕೆ ಬಂದ್ರೆ ಈ IPL ಅನ್ನುವಂತ ಕಾರ್ಯಕ್ರಮ ಒಂದು ರೀತಿಯಾಗಿ ಅದೆಷ್ಟೋ ಮಂದಿ ಮನೆ ಮಟ್ಟ ಇದ್ದವರು ಮನೆ ಮಟ್ಟ ಮಾರಿಕೊಳ್ತಾರೆ, ಮನೆ ಮಟ್ಟ ಇಲ್ಲದವರು ಮನೆ ಮಟ್ಟವನ್ನ ಮಾಡಿಕೊಳ್ಳುವಂತ ಒಂದು ಕ್ರಿಕೆಟ್ ಪಂದ್ಯಾಕೂಟ. ಅದು ಕೇವಲ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚವೇ ಆ ಕಾರ್ಯಕ್ರಮಕ್ಕೋಸ್ಕರ ಕಾದು ಕುಳಿತಂತ ಒಂದು ಕಾರ್ಯಕ್ರಮ. ಅದು ನಿನ್ನೆ ಆರಂಭ. ಇನ್ನು 2 ತಿಂಗಳವರೆಗೆ
ಕ್ರಿಕೆಟ್ ಹಬ್ಬ ನಿರಂತರವಾಗಿ ಸಾಗುತ್ತೆ. ಇಲ್ಲಿ ಮತ್ತೊಂದು ವಿಕೆಟ್ ಪತನ. ಅಲ್ಲಿ ಟಿವಿ ಅಂಪೈರ್ ಗಮನಿಸಬೇಕಾಗುತ್ತೆ ಯಾವ ಬ್ಯಾಟ್ಸ್ಮನ್ ರನ್ಔಟ್ ಅನ್ನೋದಾಗಿ. ಥರ್ಡ್ ಅಂಪೈರ್ ದಯವಿಟ್ಟು ಅದನ್ನ ಪರಿಶೀಲನೆ ಮಾಡಿ ತಿಳಿಸಬೇಕಾಗುತ್ತೆ ನೋಡಿ ಟಿವಿ ಅಂಪೈರ್. ಇವತ್ತು ನಮ್ಮ ಜಿಲ್ಲೆಯ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸಾಗ್ತಾ ಇರತಕ್ಕಂಥ ಪಂದ್ಯಾಕೂಟ ಇವತ್ತು ವಿಶ್ವದಾದ್ಯಂತ ಲಕ್ಷಾಂತರ ಮಂದಿ ಏಕಕಾಲಕ್ಕೆ ಇವತ್ತು ಇದ್ದ ಜಾಗದಲ್ಲಿ ಕುಳಿತುಕೊಂಡು ನೇರ ಪ್ರಸಾರ ನೋಡಬಹುದಾಗಿದೆ. ಆ ರೀತಿಯ ಒಂದು ಅದ್ಭುತ ಕಾರ್ಯಕ್ರಮವನ್ನು ಇವತ್ತು ನೇರ ಪ್ರಸಾರ ಮುಖೇನವಾಗಿ ನಮ್ಮ ಬೆಂಗಳೂರಿನ ನಮ್ಮ ರಾಜಧಾನಿಯ ನೇರ ಪ್ರಸಾರದ ಯೂಟ್ಯೂಬ್ ಸಂಸ್ಥೆ CR7 ಅಫಿಷಿಯಲ್ ಸಂಸ್ಥೆ ಇಲ್ಲಿ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಮುಜಮ್ಮಿಲ್ ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ತೃತೀಯ ನೇತ್ರ ಇಲ್ಲಿ ಮುಜಮ್ಮಿಲ್ ಔಟ್ ಅನ್ನುವಂತ ಸೂಚನೆಯನ್ನ ರವಾನಿಸ್ತಾ ಇದ್ದಾರೆ. ಹೊಸ ದಾಂಡಿಗರು ಎಂಟ್ರಿ ಆಗಬೇಕಾಗುತ್ತೆ. ಆರಂಭಿಕರಾಗಿ ಕಣಕ್ಕಿಳಿದುಕೊಂಡು ಇವರಿಗೆ ಆಟವನ್ನು ಆಡಿರ್ತಕ್ಕಂಥ ಮುಜು ಇನ್ನಿಂಗ್ಸ್ ಮುಕ್ತಾಯ. ಒಂದು ಹಂತದಲ್ಲಿ ಬ್ರಿಟಿಷರ ಕಾಲದಲ್ಲಿ ಒಂದು ಕ್ರಿಕೆಟ್ ಅನ್ನುವಂತ ಕ್ರೀಡೆ ಹುಟ್ಟಿದರೂ ಕೂಡ ಇವತ್ತು ಆ ಬ್ರಿಟಿಷರ ಮೂಗು ಮುಟ್ಟಿ ನೋಡಿಕೊಳ್ಳುವಂತ ಮಟ್ಟಕ್ಕೆ ಬೆಳೆದು ನಿಂತು ಇವತ್ತು ಅದ್ಭುತವಾಗಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಾಕೂಟವನ್ನು ಇಡೀ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಮನೆಯಲ್ಲಿ ಪೂಜಿಸುವಷ್ಟರ ಮಟ್ಟಿಗೆ ಬೆಳೆದು ನಿಂತ ಕ್ರೀಡೆ ಇದ್ರೆ ಅದು ಕ್ರಿಕೆಟ್. ಅಂದಿನ ಕಾಲದಲ್ಲಿ ಒಲಿಂಪಿಕ್ ಕ್ರೀಡೆಯಲ್ಲಿ ಕೂಡ ಒಂದು ರೀತಿಯಾಗಿ ಕ್ರಿಕೆಟ್ಗೆ ಅಗೌರವವನ್ನು ತರುವಂತ ಮಾತುಗಳನ್ನು ಒಂದು ರೀತಿಯಲ್ಲಿ ಬ್ರಿಟಿಷರು ಆಡಿದ್ರು ಕೂಡ, ಅಮೆರಿಕನರು ಆಡಿದ್ರು ಕೂಡ ಇವತ್ತು ಅದೇ ಅಮೆರಿಕದಲ್ಲಿ ಕ್ರಿಕೆಟ್ ಪಂದ್ಯಾಕೂಟ ವರ್ಲ್ಡ್ ಕಪ್ ಸಾಗುವಂತ ಒಂದು ನಿಟ್ಟಿನಲ್ಲಿ ಕೂಡ ಕಳೆದ ವರ್ಷದಲ್ಲಿ ಕ್ರಿಕೆಟ್ ಸಾಗಿತ್ತು. ಇವೆಲ್ಲವೂ ಕೂಡ ಕ್ರಿಕೆಟ್ ನಲ್ಲಿ ಕಾಣಸಿಗುವಂತ ವಿಚಾರಗಳು. ದಿನದಿಂದ ದಿನಕ್ಕೆ ಕ್ರಿಕೆಟ್ ಪ್ರತಿ ಮನೆಯ ಬಾಗಿಲನ್ನು ತಟ್ತಾ ಇದೆ. ಆರಂಭದಲ್ಲಿ 80-90 ದಶಕದಲ್ಲಿ ಕೇವಲ 500 ರೂಪಾಯಿಂದ 1,000 ರೂಪಾಯಿ ವಿಜಯ ತಂಡಕ್ಕೆ ಕೊಡುವಂತ ಪ್ರಶಸ್ತಿಗಳಾಗಿತ್ತು. ನಗದು ಪ್ರಶಸ್ತಿಗಿಂತಲೂ ಹೆಚ್ಚಾಗಿ ಕೇವಲ ಪಾರಿತೋಷಕ ಟ್ರೋಫಿಗಳನ್ನು ಮಾತ್ರ ಕೊಟ್ಟು ಗೌರವಿಸುವಂತ ಕಾರ್ಯಕ್ರಮಗಳು ಸಾಗ್ತಾ ಇತ್ತು. ದಿನ ಕಳೀತಾ ಇದ್ದಾಗ ಇವತ್ತು ಲಕ್ಷ ರೂಪಾಯಿಯ ಪ್ರಶಸ್ತಿಗಳ ಕ್ರಿಕೆಟ್ ಪಂದ್ಯಾಟಗಳು ಕರ್ನಾಟಕ ರಾಜ್ಯದಲ್ಲಿ ಸಾಗ್ತಾ ಇದೆ. ಗೃಹ ಬಳಕೆ ವಸ್ತುಗಳು ಆಟಗಾರರಿಗೆ ವಿಜಯಿ ತಂಡಗಳಿಗೆ ಕೂಡ ಕೊಟ್ಟು ಗೌರವಿಸುವಂತ ಕಾಲ ಇವತ್ತು. ಇದು ಆಧುನಿಕ ಯುಗ. ಮತ್ತೊಂದು ಓಟದ ಸೇರ್ಪಡೆಯಲ್ಲಿ ಅಂಕುನಾಳ ಭಾಗದಲ್ಲಿ ಸಾಗ್ತಾ ಇದೆ. ಎರಡನೇ ಓಟದ ಪ್ರಯತ್ನ ತನ್ಮೂಲಕ ಮತ್ತೊಂದು ವಿಕೆಟ್. MH ಕಿಂಗ್ಸ್ ಇಡೀ ಟೂರ್ನಮೆಂಟ್ ಅಲ್ಲಿ ಮಾಡದೇ ಇರುವಂತ ತಪ್ಪನ್ನು ಒಂದೇ ಪಂದ್ಯದಲ್ಲಿ ಮಾಡ್ತಾ ಇದ್ದಾರೆ. ಫೈನಲ್ ಪಂದ್ಯ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬಲ್ಲಂತ ಸಾಮರ್ಥ್ಯವನ್ನು ಕೂಡ ಹೊಂದಿದಂತಹ ತಂಡ ಇಲ್ಲಿ ಅಭಿಮಾನಿಗಳಿಗೆ ನಿರಾಸೆಯನ್ನು ಉಂಟು ಮಾಡ್ತಾ ಇದೆ. ಅದೆಷ್ಟೋ ಅಭಿಮಾನಿಗಳ ಹಂಬಲ ಬೆಂಬಲದ ತಂಡ ವಿಲೇಜ್ ಬುಲ್ಸ್ ಈ ಪಂದ್ಯದಲ್ಲಿ ಅಭಿಮಾನಿಗಳ ನಿರೀಕ್ಷೆಯಂತೆ ಶಿಸ್ತುಬದ್ಧ ಬೌಲಿಂಗ್ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಮತ್ತೆ ಸ್ಲಾಟ್ ಅಲ್ಲಿ ಬೀಳ್ತಾ ಇದೆ. ತನ್ಮೂಲಕ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ವಿಕೆಟ್ ಅನ್ನು ಕೂಡ ಕಳ್ಕೊಳ್ತಾ ಇದೆ MH ಕಿಂಗ್ಸ್. ಕೇವಲ 21ಕ್ಕೆ 8ನೇ ವಿಕೆಟ್ ಅನ್ನು ಕೂಡ ಕಳ್ಕೊಳ್ತಾ ಇದೆ. ಅಂತಿಮ ಓವರ್ನ ಚಾಲ್ತಿಯಲ್ಲಿ 3 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಈ ಹಂತದಲ್ಲಿ ಮತ್ತೋರ್ವ ಆಟಗಾರ ಮನೋಜ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಪಂದ್ಯದಲ್ಲಿ ಬ್ಯಾಟಿಂಗ್ ಆಟವನ್ನು ಚೇಂಜ್ ಮಾಡಿದಂತ ತಂಡ MH ಕಿಂಗ್ಸ್. ಅದೇ ಆ ತಂಡಕ್ಕೆ ಮೈನಸ್. ಹೊಸ ಪ್ರಯತ್ನ, ಹೊಸ ಪ್ರಯೋಗ, ಅದು ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಮಾಡ್ತಾ ಇದ್ದಾರೆ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡು ಇತಿಹಾಸವನ್ನು ಬರೆಯುವಂತ ಅವಕಾಶ ಇದ್ರೂ ಕೂಡ ಅವಕಾಶವನ್ನ ಕೈ ಚೆಲ್ಲುವಂತ ಪರಿಸ್ಥಿತಿಯಲ್ಲಿದೆ MH ಕಿಂಗ್ಸ್. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲಂತ ಪ್ರಯತ್ನಗಳು ಸಾಗ್ತಾ ಇದೆ. ತನ್ನ ಮೂಲಕ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇರತಕ್ಕಂತ ತಂಡ ವಿಲೇಜ್ ಬುಲ್ಸ್.
ಅಂತಿಮ ಎಸೆದ ಪಂದ್ಯ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಶಿವು ಎಸೆದ ಕೊನೆಯ ಚೆಂಡು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಹೊಡೆತ. ಓ ಮೈ ಗುಡ್ನೆಸ್, ಗಾಳಿಯ ಭರಪೂರ್ ಲಾಭವನ್ನು ಪಡಿತಾ ಇದೆ. ಸ್ಟೇಡಿಯಂನಿಂದ ಹೊರಭಾಗಕ್ಕೆ ಚೆಂಡು ಸಾಗ್ತಾ ಇದೆ. ಸಿಕ್ಸರ್, ಷಟ್ಕ, ಆರಾಟದ ಸೇರ್ಪಡೆ. ಈ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ 27, 28ರ ಟಾರ್ಗೆಟ್ ಸಂಖ್ಯೆಯ ವಿಲೇಜ್ ಬುಲ್ಸ್ ಆಟಗಾರರು ಚೇಸ್ ಮಾಡಬೇಕಾಗಿದೆ. ಇಮಿಡಿಯೇಟ್ಲಿ ಎಂಎಚ್ ಕಿಂಗ್ಸಿನ ಆಟಗಾರರು ಕ್ಷೇತ್ರ ರಕ್ಷಣೆ ಸಜ್ಜು ಮಾಡ್ಕೊಳ್ಳಿ. ಹಾಗೂ ವಿಲೇಜ್ ಬುಲ್ಸ್ ಆಟಗಾರರ ಗಮನಕ್ಕೆ, ಸ್ಪೆಷಲಿ ನಾಯಕನ ಗಮನಕ್ಕೆ, ನಿಮ್ಮ ಓಪನಿಂಗ್ ಆಟಗಾರರು ಇಮಿಡಿಯೇಟ್ಲಿ ಕಣಕ್ಕಿಳಿಸಿ. ಕತ್ತಲಾವರಿಸ್ತಾ ಇದೆ. ಅದರ ಜೊತೆಗೆ ಕರಿ ಮೋಡದ ವಾತಾವರಣ ಕೂಡ ಆಯೋಜಕರಿಗೆ ಸಮಸ್ಯೆಯನ್ನು ಕೊಡ್ತಾ ಇದೆ. ಕಾರ್ಯಕ್ರಮಕ್ಕೆ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಪ್ರೀತಿಯ ಕರೆಗೆ ಹೂಟುಕೊಂಡು ನಮ್ಮೂರಿನ ಕಾರ್ಯಕ್ರಮ, ನಮ್ಮ ಯುವಕರು ನಡೆಸುವಂತ ಕಾರ್ಯಕ್ರಮ ಅನ್ನುವುದನ್ನಾಗಿ ಮನದಲ್ಲಿ ನಡವಿಟ್ಟುಕೊಂಡು ಆ ಒಂದು ಕಾರ್ಯಕ್ರಮದ ಯಶಸ್ವಿಯಾಗಿ ಬಂದಂತ ಅತಿಥಿಗಳನ್ನ ಕೂಡ ಬಹಳಷ್ಟು ಶಿಸ್ತುಬದ್ಧವಾಗಿ ಗೌರವಿಸುವಂತ ಕಾರ್ಯಕ್ರಮ ಕೂಡ ಈ ವೇದಿಕೆ ಮೇಲ್ಭಾಗದಲ್ಲಿ ಸಾಗಲಿಕ್ಕಿದೆ. ಇದಕ್ಕೆ ಆಟಗಾರರು ನಮಗೆ ಸಹಕಾರವನ್ನು ಕೊಡಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. 24 ಎಸೆತಗಳ ಮುಂದೆ 28 ಓಟದ ಅವಶ್ಯಕತೆ ಇದೆ. ಎಂಎಚ್ ಕಿಂಗ್ಸ್ ವರ್ಸಸ್ ವಿಲೇಜ್ ಬುಲ್ಸ್ ಇಲ್ಲಿ ಕಟ್ಟ ಕಡೆಯ ಪಂದ್ಯವನ್ನು ಆಡ್ತಾ ಇದ್ದಾರೆ. ಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಗ್ರಾಂಡ್ ಫಿನಾಲೆ ಅದ್ಯಾವ ರೀತಿಯಾಗಿ ಸಮಾಪ್ತಿಯನ್ನು ಪಡ್ಕೊಳ್ಳುತ್ತೆ ನೋಡಬೇಕಾಗಿದೆ. ಸಕ್ಲೇನ್ ಮತ್ತು ಮುಜು ವಸೀಂ ಪ್ರತಿಯೊಬ್ಬರ ಗಮನಕ್ಕೆ ದಯವಿಟ್ಟು ವಿಕ್ಕು ಇಮಿಡಿಯೇಟ್ಲಿ ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ. ಅಣ್ಣ ನೀವು ಬ್ಯಾಟ್ಸ್ಮನ್ ಬೇಕು ಕಣಕ್ಕಿಳಿರಿ. ಓಪನಿಂಗ್ ಬ್ಯಾಟ್ಸ್ಮನ್ ಬನ್ನಿ. ನೋಡಿ, ಈ ಬ್ಯಾಡ್ ಲೈಟ್ ಅಪೀಲ್ ಆಗಬಾರ್ದು, ಆಟಗಾರರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಪದೇ ಪದೇ ಹೇಳ್ತಾ ಇರೋದು. ನಿಮಗೋಸ್ಕರ ಈ ಪ್ರಯತ್ನ ಅಂತ ಹೇಳಿದ್ರೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋಷ್ಟು ನಿಮ್ಮಲ್ಲಿ ಮನಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ. ತಿದ್ಕೊಳ್ಬೇಕಾಗತ್ತೆ. ಚಾಮರಾಜನಗರದಲ್ಲಿ 12th ಮ್ಯಾನ್ ಬರುವಂತ ಸ್ಥಿತಿಯನ್ನ ಕಂಡುಕೊಳ್ಬೇಕಾಗತ್ತೆ. 28 ಟಾರ್ಗೆಟ್ 28, 21 ಇತ್ತು. ಲಾಸ್ಟ್ ಬಾಲ್ 6 ಬರುತ್ತೆ. 27, ಇವಾಗ 28 ಟಾರ್ಗೆಟ್. ಕೆಲವೊಂದು ವಿಚಾರಗಳಿಂದ ಬೇಸತ್ತು ಮುಂಬರುವ ದಿನಗಳಲ್ಲಿ ಇದನ್ನ ಇಡೀ ಕರ್ನಾಟಕ ರಾಜ್ಯದ ತಂಡಗಳನ್ನ ಈ ಒಂದು ಕ್ರೀಡಾಂಗಣಕ್ಕೆ ಕರೆಸುವಂತ ಪ್ರಯತ್ನವನ್ನ ಮಾಡಿದಂತಹ ಭಗೀರಥ ಯುವ ಸೇನೆಯ ತಂಡ, 8 ಸ್ಟೇಟ್ ತಂಡ, 8 ನಾನ್ ಸ್ಟೇಟ್ ತಂಡ ಮುಂಬರುವ ದಿನಗಳಲ್ಲಿ ಕ್ರೀಡಾಂಗಣವನ್ನು ಕಂಡುಕೊಳ್ಳುತ್ತೆ. ಅದು ಲೈಟ್ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಆಗಿರುತ್ತೆ. ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ವಿಲೇಜ್ ಬುಲ್ಸ್ ಆರಂಭಿಕ ಆಟಗಾರರಾಗಿ ಶಿವು ಮತ್ತು ನಿರಂಜನ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಓವರ್ ಅಲ್ಲಿ ಸಕ್ಲಾನ್ ಈ ಪಂದ್ಯದಲ್ಲಿ ಬೌಲಿಂಗ್ ಎಂಡ್ ಕೂಡ ಬದಲಾಯಿಸ್ತಾ ಇದ್ದಾರೆ. ಎಂಎಚ್ ಕಿಂಗ್ಸ್ ನಗತವನ್ನ ಕಂಡುಕೊಳ್ತಾ ಇದೆ. ತನ್ಮೂಲಕ ಪುಲ್ ಮಾಡುವಂತ ಪ್ರಯತ್ನವನ್ನ ಶುರು ಮಾಡಿದ್ರು. ಸುನಿಲ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮಿಡ್ ವಿಕೆಟ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ವಿಲೇಜ್ ಬುಲ್ಸ್ ಖಾತೆ ಆರಂಭ. ಪಂದ್ಯವನ್ನ ಗೆಲ್ಲುವಂತ ತಂಡಕ್ಕೆ ಸರಿಸುಮಾರು 1,11,111 ರೂಪಾಯಿ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಮಿರುಗುವಂತ ಪಾರಿತೋಷಿಕವನ್ನು ಕೊಟ್ಟು ಗೌರವಿಸುತ್ತಾರೆ ಭಗೀರಥ ಯುವ ಸೇನೆ ಸಂಸ್ಥೆ. ಆ ಚಾಂಪಿಯನ್ ಪಟ್ಟವನ್ನ ಅದ್ಯಾವ ತಂಡ ಅಲಂಕರಿಸ್ತಾರೆ ಆಗಿದೆ. ಮತ್ತೆ ಸ್ವಲ್ಪ ಮಟ್ಟಿಗೆ ರೇಸಿಂಗ್ ಡೆಲಿವರಿ ಆಗ್ತಾ ಇರ್ತಕ್ಕಂಥ ಸಕ್ಲೈನ್ ಕೆಲವೊಂದು ಲೆಕ್ಕಾಚಾರವನ್ನು ಮಾಡಿಕೊಂಡು ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ತಿಳಿಸಿದ ಹಾಗೆ ರಾಜ್ಯದ ಪ್ರಮುಖ 8 ತಂಡಗಳ ಪೈಕಿಯಲ್ಲಿ ಒಂದು ಪ್ರಮುಖ ತಂಡವಾಗಿರ್ತಕ್ಕಂಥ ಮೈಟಿ ಬೆಂಗಳೂರು ತಂಡದ ಪ್ರಮುಖ ಬೌಲರ್ ಕೂಡ ನಗತವನ್ನ ಕಂಡುಕೊಳ್ತಾ ಇದೆ. ಪುಲ್ ಮಾಡುವಂತ ಪ್ರಯತ್ನ, ಸುರಕ್ಷಿತ ಗ್ಯಾಪ್ ಶಾಟ್, ತನ್ಮೂಲಕ ಕೌಕಾನ್ ಸೀಮಾರೇಖೆ ಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ. ಈವರೆಗೆ ಮಾಡದೇ ಇರುವಂತಹ ತಪ್ಪನ್ನ ಈ ಪಂದ್ಯದಲ್ಲಿ ಮಾಡಿದಂತಹ ಎಂಎಚ್ ಕಿಂಗ್ಸ್ ತಂಡ ಮೊದಲ ಹಂತದಲ್ಲಿ ದಾಂಡಿಗೊತ್ತನ್ನು ಮಾಡಿತ್ತು. ಅಲ್ಲಿ ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡಿದಂತ ತಂಡ ಇಲ್ಲಿ ಬೌಲಿಂಗ್ ನಲ್ಲೂ ಕೂಡ ಬದಲಾವಣೆಯನ್ನು ಮಾಡ್ತಾ ಇದೆ. ತಂಡದ ಮೊತ್ತ 6, 6 ಫಾರ್ ಲಾಸ್. ಬ್ಲಾಕ್ ಬಾಲ್ ಆಗಿ ಎಸೆಬಲ್ ಅಂತ ಪ್ರಯತ್ನಗಳು ಸಕ್ಲೈನ್ ಮಾಡಿದ್ರು. ಸುನಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಕೇವಲ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕರ್ನಾಟಕ ರಾಜ್ಯ ವಕೀಲರ ಸಂಘದ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿಕೊಂಡು ವೈಯಕ್ತಿಕ ಪ್ರಶಸ್ತಿಗಳನ್ನ ಮುಡಿಗೇರಿಸಿದಂತ ಸುನಿಲ್ ಇಲ್ಲಿ ಎಂಎಚ್ ಕಿಂಗ್ಸ್ ಪರವಾಗಿ
ನಮ್ಮ ಭಗೀರಥ ಯುವ ಸೇನೆಯ ಪೋಷಕರಾಗಿರ್ತಕ್ಕಂಥವ್ರು, ನಮ್ಮ ಪ್ರೀತಿಯ ಅಣ್ಣನವರಾಗಿರ್ತಕ್ಕಂಥವ್ರು ಶ್ರೀಯುತ ಶಂಕರಣ್ಣ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾವು ಬಹಳ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾವು ಈ ರೀತಿಯ ಕೆಲವೊಂದು ಹಿರಿಯರ ಆಶೀರ್ವಾದದಿಂದ, ಇನ್ನು ಕೆಲವು ಹಿರಿಯರ ಮಾರ್ಗದರ್ಶನದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನ ಬಹಳಷ್ಟು ಅದ್ದೂರಿಯಾಗಿ ಆಯೋಜನೆ ಮಾಡಿದಂತಹ ಭಗೀರಥ ಯುವ ಸೇನೆ ಸಂಸ್ಥೆ ನಡುವೆ ತನ್ಮೂಲಕ ಸ್ಲೋವರ್ ಎಸೆತ ಲೆಟ್ ಕಟ್ಸ್ ಆಗ್ತಾ ಇದೆ. ಡೀಪ್ ಗಲ್ಲಿ ಭಾಗದಲ್ಲಿ ಮತ್ತೆ ಓಟದ ಸೇರ್ಪಡೆಯೂ ಕೂಡ. ಈ ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ 13 ಫಾರ್ ನೋ ಲಾಸ್, 18 ಎಸೆತ, 15ರ ಅವಶ್ಯಕತೆ ಇದೆ. ಲೋ ಸ್ಕೋರ್ ಪಂದ್ಯ ಅದ್ಯಾವ ರೀತಿಯಾಗಿ ಉಳಿಸ್ಕೊಳ್ತಾರೆ ನೋಡಬೇಕಾಗಿದೆ ಎಂಎಚ್ ಕಿಂಗ್ಸ್. ಪದೇ ಪದೇ ಆಟಗಾರರು ಜಮಾವಣೆ ಆಗಿ ಅಲ್ಲಿ ಮೀಟಿಂಗ್ ಮಾಡಬೇಡಿ, ಸಮಾಲೋಚನೆ ಮಾಡಬೇಡಿ, ಸಮಯ ಇಲ್ಲ. ಇಮಿಡಿಯೇಟ್ಲಿ ನಿಮ್ಮ ಬೌಲರ್ ಅನ್ನ ಪರಿಚಯಿಸಬೇಕಾಗುತ್ತೆ. ಕ್ಷೇತ್ರ ರಕ್ಷಣೆ ಕೂಡ ಜಮಾವಣೆ ಮಾಡಿಕೊಳ್ಬೇಕಾಗುತ್ತೆ. ಸ್ಪೆಡ್ ಆನ್ ಅಂತ ಫೀಲ್ಡ್ ಶಾಟ್, ವಾಡಿಶ್ ಲಾಂಗ್ ಆನ್ ಅಂಡ್ ಡೀಪ್ ಸ್ಕ್ವೇರ್ ಲ್ಯಾಗ್ ಮತ್ತು ಲಾಂಗ್ ಆಫ್, ಡೀಪ್ ಕವರ್ ಪಾಯಿಂಟ್, ಈ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡ್ತಾ ಇರ್ತಕ್ಕಂಥ ಮನೋಜ. ಮತ್ತೆ ಮತ್ತೆ ಕ್ಷೇತ್ರ ರಕ್ಷಣೆಯನ್ನು ಬದಲಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಡೀಪ್ ಕವರ್ಸ್, ಲಾಂಗ್ ಆಫ್, ಲಾಂಗ್ ಆನ್, ಡೀಪ್ ಮಿಡ್ ವಿಕೆಟ್ ಅಂಡ್ ಡೀಪ್ ಸ್ಕ್ವೇರ್ ಲೆಗ್, ಈ ರೀತಿಯ ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡಿಕೊಳ್ತಾ ಇದ್ದಾರೆ. ಬ್ಲಾಕ್ ಹೋಲಾಗೆ ಎಸೆಯುವಂತ ಪ್ರಯತ್ನ, ಸ್ಲೋವರ್ ಡೆಲಿವರಿ, ತನ್ಮೂಲಕ ನಿಧಾನಗತಿಯ ಚೆಂಡನ್ನು ಕೆಣಕುವಂತ ಪ್ರಯತ್ನ ಮಾಡಿದಂತ ಶಿವನಾಗ ಕ್ಯಾಚ್ ಅವಕಾಶವನ್ನು ನೀಡಿದ್ರು. ಆ ಸುಲಭ ಕ್ಯಾಚ್ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ಶಾರ್ಟ್ ಫೈನ್ ಲೆಗ್ ಭಾಗದಲ್ಲಿ ಆ ನಿಟ್ಟಿನಲ್ಲಿ ಶಿವಗೆ ಜೀವದಾನ. ತಂಡಕ್ಕೆ ಒಂದು ದೊಡ್ಡ ಸೇರ್ಪಡೆ. ತಂಡದ ಮೊತ್ತ 14. ಶಾಟ್ ಮಾಡಬಲ್ಲಂತ ಪ್ರಯತ್ನಗಳು ಸಾಗ್ತಾ ಇದೆ. ಶಾರ್ಟ್ ಕವರ್ಸ್ ಭಾಗದಲ್ಲಿ ಕೇವಲ 1 ಓಟಗಳಿಗಷ್ಟು ಅವಕಾಶಗಳು ಬರ್ತಾ ಇದೆ. 30 ಗಜಗಳ ಒಳಭಾಗದಲ್ಲಿ ಶಾರ್ಟ್ ಮಿಡ್ ವಿಕೆಟ್, ಶಾರ್ಟ್ ಫೈನ್ ಲ್ಯಾಗ್, ಪಾಯಿಂಟ್ ಕವರ್ಸ್, ಈ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಬಳಸ್ತಾ ಇರ್ತಕ್ಕಂಥ ಮನೋಜ. ಸುಂದರತೆ ಎಸೆತ, ಮತ್ತೆ ರೆಡ್ ಬಾಲ್ ಸೇರ್ಪಡೆ. ಕೈ ಜಾರಿ ಹೋಗಿರ್ತಕ್ಕಂಥ ಪಂದ್ಯವನ್ನು ಉಳಿಸಬಲ್ಲಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಮನೋಜ್. 30 ಗಜಗಳ ಹೊರಭಾಗದ ಕ್ಷೇತ್ರ ರಕ್ಷಣೆ ಗಮನಿಸಿದ್ರೆ ಡೀಪ್ ಗಲ್ಲಿ ಮತ್ತು ಡೀಪ್ ಕವರ್ಸ್ ಮತ್ತು ಲಾಂಗ್ ಆಫ್, ಲಾಂಗ್ ಆನ್, ಡೀಪ್ ಸ್ಕ್ವೇರ್ ಲೆಗ್, ಈ ರೀತಿಯಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡ್ತಾ ಇರ್ತಕ್ಕಂಥ ಎಂಎಚ್ ಕಿಂಗ್ಸ್. ಸ್ಲೋವರ್ ಆಗಿ ಬೀಳ್ತಾ ಇದೆ. ಫ್ಲಿಕ್ ಶಾಟ್ ಮಾಡಿದ್ರು. ತನ್ಮೂಲಕ ಮಿಡ್ ವಿಕೆಟ್ ಏರಿಯಾದಲ್ಲಿ ಒಂದು ಓಟದ ಸೇರ್ಪಡೆ. 2ನೇ ಓಟದ ಪೂರೈಕೆ ಕೂಡ ಇಲ್ಲಿ ಯಶಸ್ಸನ್ನ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 17. 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ ಓವರ್ ಅಲ್ಲಿ. 14 ಎಸೆತ, 11ರ ಅವಶ್ಯಕತೆ. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಎಸೆತ. ತನ್ಮೂಲಕ ಮತ್ತೆ ಓಟಗಳ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಲೋ ಸ್ಕೋರ್ ಪಂದ್ಯವಾಗಿದ್ರು ಕೂಡ ಒಂದು ಹಂತದಲ್ಲಿ ಗೆಲ್ಲುವ ಎಂಬಂತ ಒಂದು ಅತಿಯಾಗಿರ್ತಕ್ಕಂಥ ಕಾನ್ಫಿಡೆನ್ಸ್ ನಿಂದ ಮೆರೆದಿರ್ತಕ್ಕಂಥ ತಂಡಗಳು ಅಂತಿಮ ಹಂತದಲ್ಲಿ ನಂಬಲಸಾದ ರೀತಿಯಲ್ಲಿ ಆ ಗೆಲ್ಲುವಂತ ಪಂದ್ಯವನ್ನು ಕಳ್ಕೊಂಡು ಸೋಲಿನ ದವಡೆಗೆ ಸಿಲುಕಿರ್ತಕ್ಕಂಥ ನಿದರ್ಶನ ಕೂಡ ಇದೆ. ಆತ್ಮವಿಶ್ವಾಸ ಅನ್ನೋದು ತುಂಬಾನೇ ಒಳ್ಳೆಯದು, ಆದರೆ ಅತಿಯಾದ ಆತ್ಮವಿಶ್ವಾಸ ಅದು ಯಾವತ್ತಿಗೂ ಒಳ್ಳೆಯದಲ್ಲ. ಇಲ್ಲಿ ಮತ್ತೆ ಒಂದು ಸೇರ್ಪಡೆ. ತಂಡದ ಮೊತ್ತ 18. ಕೊನೆಯ 12 ಎಸೆತ, 10ರ ಅವಶ್ಯಕತೆ ಇದೆ. ವಿಲೇಜ್ ಬೌಲ್ಸ್ ಸುಲಭವಾಗಿ ಒಂದು ಪಂದ್ಯವನ್ನ ಗೆಲುವಿನ ಕಡೆಗೆ ಕೊಂಡೊಯ್ಯುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಶಿವನಾಗ ಮತ್ತು ನಿರಂಜನ್. 4 ಎಸೆತಗಳ ಮುಂದೆ 8 ಓಟವನ್ನು ದಾಖಲಿಸಿದ ನಿರಂಜನ್ ಒಂದೆಡೆ, ಆದ್ರೆ ಮತ್ತೊಂದೆಡೆ ಶಿವನಾಗ 8 ಎಸೆತ 10 ಓಟವನ್ನು ದಾಖಲಿಸ್ತಾ ಇದ್ದಾರೆ. ರಾಜ ಟೆನ್ನಿಸ್ ನಲ್ಲಿ ಮುಂಬರುವ ದಿನಗಳಲ್ಲಿ ಅತಿ ದೊಡ್ಡ ಮಟ್ಟದ ವೇದಿಕೆ ಕ್ಲಿಯರ್ ಕಟ್ ಬ್ಯಾಂಗ್ಳೂರು, ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಬೆಂಗಳೂರು ಸಾರಥ್ಯದಲ್ಲಿ ಫೆಬ್ರವರಿ ತಿಂಗಳಲ್ಲಿ 10 ಲಕ್ಷ ರೂಪಾಯಿ ಹಾರ್ಡ್ ಬಾಲ್ ಟೂರ್ನಮೆಂಟ್ ಆಗುತ್ತೆ. ಅಕುಲ್ ಟೂರಿಸಂ ಕೊಡಗು, ಅಕುಲ್ ಮಹಾದೇವಪ್ಪ ಸಾರಥ್ಯದಲ್ಲಿ
10 ಲಕ್ಷ ರೂಪಾಯಿ ಟೂರ್ನಿಮೆಂಟ್ ಅದೇ ಫೆಬ್ರವರಿ ತಿಂಗಳಲ್ಲಿ ಸಾಗುತ್ತೆ. ಜಿ ಕನ್ನಡ ನ್ಯೂಸ್ ಇವರ ಸಾರಥ್ಯದಲ್ಲಿ 60 ಲಕ್ಷ ರೂಪಾಯಿ ವಿಜಯಿ ತಂಡಕ್ಕೆ ಕೊಡುವಂತ ಒಂದು ದಾಖಲೆಯ ಪಂದ್ಯ ಕೂಡ ಸಾಗುತ್ತೆ. ತದನಂತರ KSPL ಕರ್ನಾಟಕ ಸಾಫ್ಟ್ವೇರ್ ಪ್ರೀಮಿಯರ್ ಲೀಗ್ ಅದು ಕೂಡ ಸರಿಸುಮಾರು 60 ಲಕ್ಷ ರೂಪಾಯಿ ವಿಜಯಿ ತಂಡಕ್ಕೆ ಕೊಡುವಂತ ದಾಖಲೆಯ ಪಂದ್ಯಾಕೂಟ. ತದನಂತರ ISL ಇಂಡಿಯನ್ ಸಾಫ್ಟ್ವೇರ್ ಕ್ರಿಕೆಟ್ ಲೀಗ್, ತದನಂತರ ಏಷ್ಯಾ ಕಪ್ ಇವೆಲ್ಲವೂ ಕೂಡ ನಮ್ಮ ಕರುನಾಡಿನಲ್ಲಿ ಸಾಗುವಂತ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು. ಫೈನಲ್ ಪಂದ್ಯಾಟ 11 ಎಸೆತ 9ರ ಅವಶ್ಯಕತೆ ಇದೆ. ಪಂದ್ಯವನ್ನು ಯಾವ ರೀತಿಯಾಗಿ ಉಳಿಸಿಕೊಳ್ತಾ ನೋಡಬೇಕಾಗಿದೆ. ಎಮ್ಯಾಚ್ ಕಿಂಗ್ಸ್ ಮುದ್ದು ಎಸ್ಗಾರ್ ಭಾಗದಲ್ಲಿ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಕೌಕಾರ್ನ ಭಾಗದಲ್ಲಿ ಸುನಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ, ಎರಡೋಟದ ಪ್ರಯತ್ನ, ತನ್ಮೂಲಕ ತೃತೀಯ ನೇತ್ರ ಟಿವಿ ಅಂಪೈರ್, ಥರ್ಡ್ ಅಂಪೈರ್ ಅದ್ಯಾವ ರೀತಿಯ ಒಂದು ಸೂಚನೆಯನ್ನು ರವಾನಿಸ್ತಾ ನೋಡಬೇಕಾಗಿದೆ. ನಾಟ್ ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡ ಮೊತ್ತ 21, ಇನ್ನು 10 ಎಸೆತ ಗೆಲುವಿಗಾಗಿ 7 ಓಟದ ಅವಶ್ಯಕತೆ. 10ಕ್ಕೆ 7. ಎಮ್ಎಚ್ ಕಿಂಗ್ಸ್ ಪಂದ್ಯವನ್ನ ಗೆಲ್ಲಬೇಕಾದ್ರೆ ಡಾಟ್ ಬಾಲ್ ಸಮೇತವಾಗಿ ವಿಕೆಟ್ ಅನ್ನು ಉರುಳಿಸಲೇಬೇಕಾಗುತ್ತೆ. ಅದೇ ಲೆಕ್ಕಾಚಾರ ವಿಲೇಜ್ ಬೌಲ್ಸ್ ಪಂದ್ಯವನ್ನ ಗೆಲ್ಲಬೇಕಾದ್ರೆ ಪ್ರತಿ ಚಣಿನಲ್ಲೂ ಕೂಡ ಕೇವಲ 1 ಓಟವನ್ನು ದಾಖಲಿಸಿದ್ರೆ ಸಾಕಾಗುತ್ತೆ. ನಡುವೆ ಬಹಳ ಸುತ್ತುವರಿದ ತನ್ಮೂಲಕ ವೈಡಿಶ್ ಲಾಂಗ್ ಆಫ್ ಸೀಮಾನ ಕ್ಯಾಚಿನಲ್ಲಿ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಕಂಪ್ಲೀಟ್ ಆಗಿ ಬಾಡಿ ಬ್ಯಾಲೆನ್ಸ್ ಎಲ್ಲ ಕಳ್ಕೊಳ್ಳೋದ ಕ್ಷೇತ್ರ ಪಾಲಕ ಇಲ್ಲಿ 1 ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಇನ್ನು 6 ಓಟಗಳು ಗೆಲುವಿಗಾಗಿ ಬರಬೇಕಾಗಿದೆ. ಮೊದಲ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ ಇಲ್ಲಿ ವಿಲೇಜ್ ಬುಲ್ಸ್ ತಂಡ. ಮತ್ತೋರ್ವ ಆಟಗಾರ ವರುಣ್ ಅಂಕಣ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾರೆ. ಕೇವಲ 8 ಎಸೆತಗಳ ಮುಂದೆ ಇನ್ನು 5 ಓಟದ ಅವಶ್ಯಕತೆ ಇದೆ. ಫೈನಲ್ ಪಂದ್ಯ ಇಲ್ಲಿ ಮುಕ್ತಾಯದ ಹಾದಿಯನ್ನ ಕಂಡುಕೊಳ್ತಾ ಇದೆ. ಎಂಟು ಎಸೆತ 6 ಓಟದ ಅವಶ್ಯಕತೆ ಇದೆ. ಸಾರಿ, ಇದಕ್ಕೆ ಹೇಳೋದು ನೋಡಿ, ಕತ್ಲಾದ್ರೆ ನಮಗೂ ಸಮಸ್ಯೆ ಅಂತ ಬೇಗ ಆಡಿ ಅಂತ ಹೇಳಿದ ಇದಕ್ಕೆ. ಡಾಟ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. 7 ಎಸೆತ 6 ಓಟದ ಅವಶ್ಯಕತೆ. ಬ್ಲಾಕ್ ಹೋಲ್ ಆಗಿ ಬೀಳ್ತಾ ಇದೆ. ತನ್ನ ಮೂಲಕ ಇವಾಗ 1 ಓಟವನ್ನು ದಾಖಲಿಸಿದ್ರು. 2 ಓಟದ ಪ್ರಯತ್ನ, ಮತ್ತೆ ಮಿಸ್ಫೀಲ್ಡ್ ಸುಲಭವಾಗಿ ರನ್ ಔಟ್ ಮಾಡುವಂತ ಅವಕಾಶಗಳಿದ್ರು ಕೂಡ ಕೈ ಚೆಲ್ತಾ ಇದ್ದಾರೆ. 2 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ 3 ಓವರ್ಗಳ ಮುಕ್ತಾಯಕ್ಕೆ 24, ಕೊನೆಯ 6 ಎಸೆತ 4ರ ಅವಶ್ಯಕತೆ. ಕೊನೆಯ ಓವರ್ ಅದ್ಯಾವ ಬೌಲರ್ ಇವಾಗ ಮ್ಯಾಜಿಕ್ ಸ್ಪೆಲ್ ಅನ್ನು ಎಸೆತಾ ನೋಡಬೇಕಾಗಿದೆ. ಕುತೂಹಲ ಪಂದ್ಯ, ರೋಚಕ ಪಂದ್ಯ. ಭಗೀರಥ ಯುವ ಸೇನೆಯ ಕಾರ್ಯಕ್ರಮದ ಪ್ರಮುಖ ನೋಡಿಗಳು ರಾಜೇಂದ್ರ ಅವರ ಘನಾಧ್ಯಕ್ಷತೆಯಲ್ಲಿ, ಅನಂತ್ ಭಗೀರಥ ಅವರ ಮುಂದಾಳತ್ವದಲ್ಲಿ ರಘು, ಪುನೀತ್, ಮಾದಿ, ಮದನ್, ಅಪ್ಪು, ಸೂರಿ, ಅಜಯ್, ಬುಲ್ಲಾ ಮತ್ತು ಪವನ್, ಶಕೀಲ್ ಇವರೆಲ್ಲರ ಒಂದು ಸಾರಥ್ಯದಲ್ಲಿ ಪ್ರಾಯೋಜಕತ್ವದಲ್ಲಿ ಸಂಯೋಜನೆಯಲ್ಲಿ ಮೂಡಿ ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಭಗೀರಥ ಪ್ರೀಮಿಯರ್ ಲೀಗ್. ಅಣ್ಣ ಸುನಿಲ್ ಅಣ್ಣ, ಸ್ವಲ್ಪ ವೆದರ್ ನೋಡಿ ಈ ಟೈಮಲ್ಲಿ ಚರ್ಚೆ ಮಾಡೋದು ಸರಿನಾ? ಸಕ್ಲಾನ್
ಎಸೆತ 4 ಓಟದ ಅವಶ್ಯಕತೆ ಇದೆ. ಅಂತಿಮ ಓವರ್ನಲ್ಲಿ ಸುಪ್ರೀತ್ SR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 6ಕ್ಕೆ 4. ಈ ಪಂದ್ಯನ ಗೆಲ್ಲೋರು ಯಾರು ಅನ್ನುವಂತ ಯಜ್ಞ ಪ್ರಶ್ನೆ ಉಳಿದಿದೆ. ಕೆಲವು ವಿಲೇಜ್ ಬುಲ್ಸಿನ ಅಭಿಮಾನಿಗಳು ಈ ಪಂದ್ಯ ನಮ್ಮದೇ ಗೆಲುವು, ಮತ್ತೊಂದೆಡೆ MH ಕಿಂಗ್ಸಿನ ಅಭಿಮಾನಿಗಳು ತಮ್ಮ ತಮ್ಮ ವೃಷಿ ಮನದೇವರನ್ನ ಪ್ರಾರ್ಥಿಸಿಕೊಳ್ತಾ ಕ್ರುಷಿಯಲ್ ಓವರ್ ಮೊದಲ ಎಸೆತ ಗುಡ್ಲ್ಯಾಂಡ್ ಡೆಲಿವರಿ ನಗತವನ್ನ ಕಂಡುಕೊಳ್ತಾ ಇದೆ. ಬ್ಯಾಕ್ ಫುಟ್ ಅಲ್ಲಿ ಆಡುವಂತ ಒಂದು ಪ್ರಯತ್ನ, ಅಲ್ಲಿ ವೈಟ್ ಬಾಲ್ ಪರಿಶೀಲನೆ ಮಾಡಬೇಕಾಗುತ್ತೆ ನೋಡಿ. ಇಟ್ಸ್ ಫೈನಲ್ ಓವರ್ ಬರ್ತಾ ಇದೆ. 5 ಎಸೆತ ಗೆಲುವಿಗಾಗಿ 4ರ ಅವಶ್ಯಕತೆ. 5ಕ್ಕೆ 4. ಸುಪ್ರೀತ್ ಟು ಶಿವನಾಗ. ಎರಡನೇ ಎಸೆತ ಸ್ವಲ್ಪ ಮಟ್ಟಿಗೆ ಫುಲ್ ಅಂಡ್ ಡೆಲಿವರಿ ತನ್ಮೂಲಕ ಸುಲಭವಾಗಿ ಸೆಂಡರ್ ಅಟ್ಟಾಯಿಸುವಂತ ಅವಕಾಶಗಳಿದ್ರು ಕೂಡ ಕೈ ಚೆಲ್ತಾ ಇದ್ದಾರೆ. ತಪ್ಪುಗಳ ಮೇಲೆ ತಪ್ಪಲು MH ಕಿಂಗ್ಸ್ ಫೈನಲ್ ಪಂದ್ಯದಲ್ಲಿ ಮಾಡ್ತಾ ಇದೆ. ದಾಂಡಿಗತ್ವದಲ್ಲಿ ಕೂಡ ಸರತಿ ಸಾಲಲ್ಲಿ ವಿಕೆಟ್ಸ್ ಕಳ್ಕೊಂಡ್ರು, ಅದು ಕೂಡ ಅವರುಗಳು ಮಾಡಿರ್ತಕ್ಕಂಥ ತಪ್ಪು. SR ವಿಭಾಗದಲ್ಲಿ ಕೂಡ ಬೌಲಿಂಗ್ ಆರ್ಡರ್ ಬದಲಾಯಿಸಿದ್ರು, ಇದು ಕೂಡ MH ಕಿಂಗ್ಸ್ ಮಾಡಿದಂತಹ ತಪ್ಪು. ಕ್ಷೇತ್ರಲಕ್ಷಣ ಕೂಡ ನಾಗನಿಗೆ ಒಂದು ಜೀವದಾನ ನೀಡಿದ್ರು, ಇವಾಗ ಮತ್ತೆ ಮಿಸ್ಫೀಲ್ಡ್. ಇವೆಲ್ಲವೂ ಕೂಡ ಫೈನಲ್ ಪಂದ್ಯದಲ್ಲಿ MH ಕಿಂಗ್ಸ್ ಮಾಡಿರ್ತಕ್ಕಂಥ ತಪ್ಪು. ಇವಾಗ ಅಂತಿಮ 4 ಎಸೆತ. ಕ್ರುಷಿಯಲ್ ಕಾಲ್ ಇದೆ, ಮತ್ತೆ ತೃತೀಯ ನೇತೃತ್ವದ ಮೊರೆ ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿ ಒಂದು ತೀರ್ಪನ್ನು ರವಾನಿಸ್ತಾ ನೋಡಬೇಕಾಗಿದೆ. ಕೆಲವು ಪ್ರೇಕ್ಷಕರ ಹೃದಯ ಬಡಿತವನ್ನು ಹೆಚ್ಚಿಸಿದಂತಹ ಪಂದ್ಯ. ನಾಟ್ಔಟ್ ಅನ್ನುವಂಥ ತೀರ್ಪುಗಳು ಬರ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೊಂದು ಸೇರ್ಪಡೆ ಕೂಡ. ಕತ್ತಲಾವರಿಸಿದ ವೇದಿಕೆಯಲ್ಲಿ ಈ ಭಾಗದ ಯುವಕರ ಕಾರ್ಯಕ್ರಮದ ವೀಕ್ಷಣೆ ಅತಿಥಿಯ ಬ್ಯಾಗಣ್ಣತರು ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ತಮ್ಮದೇ ಆಗಿರ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳಿದ್ರು ಕೂಡ ಅವೆಲ್ಲವನ್ನ ಕೂಡ ಬದಿಗೊತ್ತಿ ಇವತ್ತು ಕ್ರೀಡಾ ಕ್ಷೇತ್ರಕ್ಕೆ ಒಂದು ದಿನ ಭೇಟಿಯನ್ನ ನೀಡುವ ಅನ್ನುವಂಥ ನಿಟ್ಟಿನಲ್ಲಿ ಬಂದಂತಹ ಮಹನೀಯರು ಈ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಸುತ್ತಮುತ್ತಲಿರ್ತಕ್ಕಂಥ ಹೊಡೆತ ತನ್ಮೂಲಕ 2026ರ ಭಗೀರಥ ಪ್ರೀಮಿಯರ್ ಲೀಗ್ನ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ ವಿಲೇಜ್ ಬುಲ್ಸ್. ಸರಿಸುಮಾರು 1,11,111 ರೂಪಾಯಿ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಪಾರಿತೋಷಿಕವನ್ನು ಪಡ್ಕೊಳ್ತಾ ಇದ್ದಾರೆ. ರನ್ನರ್ ಅಪ್ MH ಕಿಂಗ್ಸ್ 55,555 ರೂಪಾಯಿ ನಗದು ಮತ್ತು ಬೆಲೆ ಬಾಳುವಂತ ಪಾರಿತೋಷಿಕವನ್ನು ಕೊಟ್ಟು ಗೌರವಿಸುತ್ತಾರೆ. ಅಭಿನಂದನೆಗಳು. ಕಾರ್ಯಕ್ರಮದ ವೀಕ್ಷಣೆಯನ್ನು ನಿರಂತರವಾಗಿ 3 ದಿನಗಳ ಕಾಲ ತಮ್ಮದೇ ಆಗಿರ್ತಕ್ಕಂಥ ಒಂದು ಚೌಕಟ್ಟಿನಲ್ಲಿ ಬದುಕುವಂತ ಕ್ರಿಕೆಟ್ ಅಭಿಮಾನಿಗಳು ತಮ್ಮ ಕುಟುಂಬದ ಮಹೋನ್ನತ ಜವಾಬ್ದಾರಿ ಹೆಗಲ ಮೇಲೆ ಇದ್ರೂ ಕೂಡ ಕ್ರಿಕೆಟ್ ಮೇಲೆ